ಮುದ್ದು ಕಂದಮ್ಮ ಅನಾಮ್ಗೆ ಬೇಕಿದೆ ತಮ್ಮೆಲ್ಲರ ಸಹಕಾರ. ಹೌದು ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಟ್ಟಣದ ಅಯಾಜ್ ಅಹಮದ್ ಹಾಗೂ ನಾಸಿರಾ ದಂಪತಿಗಳ ಪುಟ್ಟ ಮಗು ಅನಾಮ್ ಹುಟ್ಟಿನಿಂದಲೇ ಚಿಕಿತ್ಸೆಯನ್ನು ಅರಗಿಸಿಕೊಂಡು ದಿನ ದೂಡುತ್ತಿರುವ ಪುಟ್ಟ ಮಗು ಮಾರಕ ಬೋನ್ ಮ್ಯಾರೋ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿದೆ. ಅನಾಮಳಿಗೆ 3 ವರ್ಷ ವಯಸ್ಸು. ಉಂಡು ಆಡಿ ಬೆಳೆಯಬೇಕಾದ ವಯಸ್ಸಿನಲ್ಲಿ ಈ ಮುದ್ದು ಕಂದಮ್ಮ ಅನಾಮ್ ಮಾರಕ ತಲಸೇಮಿಯಾ ರೋಗದಿಂದ ಬಳಲುತ್ತಿದ್ದಾಳೆ. ಮಗುವಿನ ತಂದೆ ಅಯಾಜ್ ಅವರು ವೃತ್ತಿಯಲ್ಲಿ ಟೈಲರ್. ತಮ್ಮ ಅಲ್ಪ ಸ್ವಲ್ಪ ದುಡಿಮೆ ಹಣದಿಂದ ಮನೆ ನಡೆಸುತ್ತಿದ್ದಾರೆ. ಪುಟ್ಟ ಮಗು ಅನಾಮಳಿಗೆ ಮೇಜರ್ ತಲಸೇಮಿಯಾ ರೋಗದ ಕಾರಣ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಲು ವೈದ್ಯರು ಹೇಳಿದ್ದಾರೆ. ಚಿಕಿತ್ಸೆಗೆ ಒಟ್ಟು 25 ಲಕ್ಷ ರೂಪಾಯಿ ಖರ್ಚು ಇದೆ. ಈಗಾಗಲೇ 17 ಲಕ್ಷ ಹೊಂದಾಣಿಕೆಯಾಗಿದ್ದು ಇನ್ನು ಒಟ್ಟು 8 ಲಕ್ಷ ರೂಪಾಯಿಯ ಅವಶ್ಯಕತೆ ಇದೆ. ಪ್ರಿಯ ವೀಕ್ಷಕರೇ, ದಯಾಳುಗಳಾದ ತಾವೆಲ್ಲರೂ ಈ ಪುಟ್ಟ ಕಂದಮ್ಮ ಅನಾಮ್ನ ಚಿಕಿತ್ಸೆಗಾಗಿ ತಮ್ಮಿಂದಾದ ಧನ ಸಹಾಯ ಮಾಡಬೇಕೆಂದು ನಮ್ಮ ಇಂಡಿಯನ್ ಟಿವಿ ಸುದ್ದಿವಾಹಿನಿ ಹಾಗೂ ಕಾರುಣ್ಯ ನಿಧಿ ಕರ್ನಾಟಕ ಟ್ರಸ್ಟ್ನಿಂದ ಕಳಕಳಿಯ ವಿನಂತಿಯಾಗಿದೆ. ಮಗುವಿನ ತಂದೆಯ ಬ್ಯಾಂಕ್ ಖಾತೆ ವಿವರ: ಖಾತೆದಾರನ ಹೆಸರು ಅಯಾಜ್ ಅಹಮದ್, ಗೋಕಾಕ್ ಕೆನರಾ ಬ್ಯಾಂಕ್ ಜಮಖಂಡಿ ಶಾಖೆ, ಖಾತೆ ಸಂಖ್ಯೆ 112661910528, IFSC ಕೋಡ್ CNR B 00108004, ಮೊಬೈಲ್ ಸಂಖ್ಯೆ 6361834375. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನನ್ನೆಲ್ಲ ಆತ್ಮೀಯ ಸಹೋದರರೇ, ಎಮರ್ಜೆನ್ಸಿಯಾಗಿ ಈ ವಿಡಿಯೋವನ್ನು ಶೇರ್ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದು ಸರ್ಕಾರದಿಂದ ಸಿಕ್ಕಂತಹ 13 ಲಕ್ಷ ರೂಪಾಯಿ ಹಾಗೂ ಇಲ್ಲಿನ ಊರವರು ಜಮಾ ಮಾಡಿದಂತಹ 7 ಲಕ್ಷ ರೂಪಾಯಿ ಇಟ್ಕೊಂಡು ನಾರಾಯಣ ಆಸ್ಪತ್ರೆಗೆ ಹೋಗಿ ಅಲ್ಲಿ ಈ 20 ಲಕ್ಷ ರೂಪಾಯಿ ಇಲ್ಲ 28 ಲಕ್ಷ ಬರ್ತಿ ನೀವು ಕಟ್ಟಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲಿಂದ ಕಣ್ಣೀರು ಹಾಕಿಕೊಂಡು ಇವತ್ತು ಈ ಊರವರನ್ನೆಲ್ಲ ಸೇರಿಸಿಕೊಂಡು ನಿಮ್ಮ ಮುಂದೆ ನಮ್ಮ ಅಯಾಜ್ ಬಾಯ್ ತಮ್ಮ ಮಗಳಿಗಾಗಿ 3 ವರ್ಷ 4 ತಿಂಗಳಿನ ಆ ಪುಟ್ಟ ಮಗುವಿಗಾಗಿ ಸಹಾಯ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ನನ್ನೆಲ್ಲ ಆತ್ಮೀಯ ಸಹೋದರರೇ, ಆ ತಾಯಿ ತಂದೆ ಆ ಕಣ್ಣೀರು ಹಾಕುತ್ತಾ ಈ ಸಮುದಾಯದ ಮುಂದೆ ಅಥವಾ ಈ ಕರ್ನಾಟಕದ ಜನತೆ ಮುಂದೆ ಸಹಾಯವನ್ನು ಕೇಳ್ತಿರುವಾಗ ಈ ಸಹಾಯ ಮಾಡಬೇಕಾದದ್ದು ನಮ್ಮೆಲ್ಲ ಕರ್ತವ್ಯ ಆಗಿದೆ. ನಾನು ಇವತ್ತಿರುವಂತಹದ್ದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಟಿಪ್ಪು ಮಸೀದಿಯಲ್ಲಿ ಆಗಿರುತ್ತದೆ. ದಯವಿಟ್ಟು ಟಿಪ್ಪು ನಗರದಲ್ಲಿರುವಂತಹ ಒಂದು ಮೊಹಲ್ಲದಲ್ಲಿ ಆಗಿರುತ್ತದೆ. ದಯವಿಟ್ಟು ನನ್ನೆಲ್ಲ ಆತ್ಮೀಯ ಸಹೋದರರೇ, ಈ ಊರಿನವರೆಲ್ಲ ಸೇರಿರುವಂತದ್ದು ಒಂದು 3 ವರ್ಷದ ಪುಟ್ಟ ಮಗುವಿಗಾಗಿದೆ. ದಯವಿಟ್ಟು ನಿಮ್ಮ ಕೈಯಲ್ಲಾಗುವಂತ ಸಣ್ಣ ಸಹಾಯ ಮಾಡಿ ನಮ್ಮೊಂದಿಗೆ ಕೈ ಜೋಡಿಸಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.